ಕೋರ್ಟ್ಗೆ ಆದೇಶ ಕೋರ್ಟ್ಗಿಂತ ದೊಡ್ಡವ್ರು ಯಾರು ನ್ಯಾಯಾಲಯ ಪಾಲನೆ ಮಾಡಬೇಕು. ನಾವೇನು ಕೇಳ್ತೀವಿ, ನೀವು ನ್ಯಾಯಾಲಯ ಕಳ್ಸಾರ, ನೀವು ನಮ್ಮ ಹೊಲಕ್ಕೆ ಹೋಗ್ರಿ, ನೀವು ನಮ್ಮ ಸಂಬಂಧ ಇದ್ದೀರಿ, ತಹಸೀಲ್ದಾರ್ ನಮ್ಮ ಸಂಬಂಧ ಪಗಾರ ತಗೋತಾ ಇದ್ದೀರಿ, ನೀವು ನಮ್ಮ ಹೊಲಕ್ಕೆ ಬರ್ರಿ. ಅವ್ರಿಗೊಬ್ಬರಿಗೆಲ್ಲ ಇವ್ರಿಗೂ ಐತಿ, ನಮ್ಮ ರಕ್ಷಣೆಗೆ ಸಂಬಂಧ ನಾವು ಯಾರಿಗೂ ಅವಶ್ಯಕತೆ ಇಲ್ಲ. ಪೊಲೀಸರು ನಮಗೆ ಅಣಿಸಲಕ್ಕೆ ಬಂದಿಲ್ಲ, ಅವ್ರು ರಕ್ಷಣೆ ಕೊಡಕ್ಕೆ ಬಂದ್ರೆ ನಮ್ಗೆ JCB ನಾವು ಕೊಡ್ತೀವಿ, ದುಡ್ಡು ನಾವು ಕೊಡ್ತೀವಿ, ನಿಮ್ಮ ಗಾಡಿಗೆ ಡೀಸೆಲ್ ನಾವು ಹಾಕ್ತೀವಿ. ಇಲ್ಲಾಂದ್ರೆ ಗಾಡಿಗೆ ಪಗಾರ ನಾವು ನಿಮ್ಮ ಬಾಡಿಗೆ ಬಿ ಗಾಡಿಗಳು, ನಮ್ಮ ಗಾಡಿಗಳು ನಿಂತಾವಲ್ಲ, ಇನ್ನೂ 100 ಗಾಡಿಗಳು ಬರ್ತಾ ಇದ್ದಾವೆ. ನಾವೇನು ಕೇಳ್ತಾ ಇದೀವಿ, ನಮ್ಮ ಗಾಡಿ ಒಳಗೆ ಕುಂಡ್ರಿ, ನೀವು ನಮ್ಮ ಗಾಡಿ ಒಳಗೆ ಕೂತಿ ನಿಮ್ಮ ಗಾಡಿಗೆ ಡೀಸೆಲ್ ಇಲ್ಲ, ಸರ್ಕಾರ ಹತ್ರ ದುಡ್ಡು ಇಲ್ಲ ಅಂದ್ರೆ ಆದೇಶ ಇದೆ ಐತ್ರಿ. ತಹಸೀಲ್ದಾರ್ ಸಾಹೇಬ್ ಹೋಗಂಗಿಲ್ಲ, ನಾಳೆ ಮೂರು ವರ್ಷ ಸಾಹೇಬ್ರೆ ಒಂದು ಹೊಲಕ್ಕೆ ಬೆಳೆ ಬೆಳೆಸ್ತೀವಿ ಅಂದ್ರೆ ಅವ್ರು ಏನು ತಿನ್ಬೇಕು? 10 ಎಕರೆ ಹೊಲ, 10 ಎಕರೆ ಮಿನಿಮಮ್ ಏನು ಅಂದ್ರೆ 1 ಎಕರೆ ಮಿನಿಮಮ್ 1 ಎಕರೆಗೆ ಎಷ್ಟು ಬರ್ತಾ ಇದಾವೆ ಬೆಳೆ ಅಂದ್ರೆ ಒಂದು 25,000 30,000 ರೂಪಾಯಿ ಬೆಳೆ ಬೇಕು. ಹಲೋ ಸಾಹೇಬ್ರೆ, ನಾನು ಕೆಲಸ ಸರ್, ಅದೀಗ ಮುಂಜಾನೆ ರೈತರು ಕೊಡ್ತಾರ, ಅವ್ರಿಗೆ ಒಂದು ಸೂಕ್ತ ನಾವು ಪರಿಹಾರ ಹಿಂಗೆ 2 ದಿನದಾಗ ಒಂದು 2 ದಿನದಾಗ ಎಲ್ಲ ಪೂರ್ತ ಮಾಡ್ತಾರೆ ಏನಾದ್ರು ಹೇಳಿ ಬಂದು. ನೀವು ಸುಮ್ಮನೆ ಈಗ ಮುಂದಾಗಲು ಯಾವಾಗ ಕೊಟ್ಟಿರೋದು ಅರ್ಜಿ? ಈಗ ನೀವು ಬರ್ದು ಒಂದು ಕಡೆ 1-2 ದಿನ 3 ದಿನ ನಾವೆಲ್ಲ ಬಗೆಹರಿಸ್ತಾ ತಿಳ್ಕೊಂಡು ಕೊಟ್ಟೆ ಅಂದ್ರೆ ಇಲ್ಲಿ ಚರ್ಚೆ ಮಾಡಿ ನಮ್ಮ CPI ಸಾಹೇಬ್ ಬಂದಾರ, ರಾಜ್ಯ ನಾಯಕರು ಬಂದಾರ, ಎಲ್ಲ ರಕ್ಷಣಾ ವೇದಿಕೆಯವರೆಲ್ಲ ಬಂದಾರ. ಸುಮ್ಮ ಮುಂದುವರ್ಸೋದು ಬೇಡ. ಹೌದು ಸರ್, DC ಅವ್ರ ನೆದರಿ ಸರ್ ಈಗ DC ಸಾಹೇಬ್ ಎದುರಿಗೆ ತಂದಿರಿ ಸರ್, ಹಿಂಗೆ ಹೋರಾಟ ನಡೆದ ಅಂತೇಳಿ. ಈಗ ನೀವು ಸ್ವಲ್ಪ ಯಾರ ಬಂದ್ರೆ ಇಲ್ಲೆಲ್ಲ ನಾವು ಮಾತಾಡ್ತಿದ್ದೇವಲ್ಲ ಸರ್, ಮನೆಯವರಿಗೆ ಹಿಂಗೆ ಅಂತೇಳಿ. ಈಗ ಸ್ವಲ್ಪ ಸಾಹೇಬ್ರ CPI ಸಾಹೇಬ್ ಮಾತಾಡ್ತಾರೆ. ಈಗ ಅವರ ಕೋರ್ಟಿಗೆ ಹೋಗಲಾಗ ಅವಕಾಶ ಮಾಡ್ಕೊಂಡು ರೈತರ ಪರವಾಗಿ ಅವ್ರಿಗೆ ಏನು ಸ್ವೀಕಾರ ಮಾಡಬೇಕಲ್ಲ ಮಾಡಿ ಕೊಡ್ತಾರೆ ಸರ್. ನಾವು ಯಾರೊಬ್ರು ಬಂದರೆ ಸ್ವಲ್ಪ ಮಾತಾಡ್ತೀವಿ ಸರ್. ಪಾರ್ಟಿದವ್ರಿಗೆ ಅವ್ರ ಉತ್ತರ ಅವ್ರಿಗೆ ಕೊಡ್ಲಿ, ನಮ್ಮ ಉತ್ತರ ನಮಗೆ ಕೊಡ್ಲಿ. ನಮ್ದು ಏನು ಆದೇಶ ಅದ ನಮಗೆ ಹಾಗೆ ಮಾಡ್ಕೊಡ್ಲಿ, ಅವ್ರ ಉತ್ತರ ಅವ್ರ ಆದೇಶ ಆಗಲ್ಲ ಅವ್ರಿಗೆ ಮಾಡ್ಕೊಡ್ಲಿ. ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೆ ಕರೆದ್ರಿ ಸರ್, ನೀವೇ ಯಾಕೆ ಮಾಡಕತ್ತೀರಿ? ಅವ್ರಿಗೆ ಬಾತ್ ಕೇಳಿಲ್ಲ, ಬಂದಿಲ್ಲ ಅವರು ಬೆಳಿಗ್ಗೆ ಇಲ್ಲ ಸರ್, ಅವ್ರ ಉತ್ತರ ನಮಗೆ ಕರೆಕ್ಟ್ ಅನ್ಸಿಲ್ಲ, ಅವ್ರ ಉತ್ತರ ನಮಗೆ ಕರೆಕ್ಟ್ ಅನ್ಸಿಲ್ಲ ಅಂತ ನಾವು ಕೂತೇವೆ. ಅವ್ರ ಉತ್ತರ ನಮಗೇನೋ ಅನ್ಸಿಲ್ಲ. 2022 तहसीलदार साहब इन्हों AC है AC बोलो तो तहसीलदार AC बोलो जी, AC तहसीलदार बोलो तो उनका काम है, उन्होंने करने वाले AC ಮತ್ತು ತಹಸೀಲ್ದಾರ್ ಸಂಬಂಧ ಪಡ್ತಾರ. ಗಮನಕ್ಕೆ ತಂದು ಸಂಧಾನ ಮಾಡ್ಕೊಂಡು ಕೇಳೋಣ ಅವ್ರು ಏನ್ ಹೇಳ್ತಾರ ಅನ್ನೋದು. ಒಂದು ಫೋನ್ ಹಚ್ಚಿ ಬರ್ರಿ, ಇಲ್ಲ ಇಲ್ಲ ಇಲ್ಲಿ ಭಗವಾನ್ ತುಂಬಿರ್ತ ಅವ್ರಿಗೆ ಅಸ ಇರೋದು. ಇವ್ರು ಏನೋ ತಪ್ಪು ಮಾಡಾಕಿದ್ದಲ್ಲಿ, ಇವ್ರು ಚಲೋ ಮಾಡಾಕಿದ್ದಾರೆ ಕೆಲಸ. ಹಾದಿ ಕೊಡ್ರಿ, ನಮ್ಗೆ ಎಲ್ಲಿ ಹಾದಿ ಅದ ಹಾದಿ ತೋರಿಸ್ಕೊಡ್ರಿ ಅಂತ ಹೇಳ್ತಾರೆ. ಅವ್ರು ಏನೋ ತಪ್ಪು ಮಾಡಾಕಿಲ್ಲ, ಅವ್ರ ಮನೆ ಸಂಬಂಧ ಬಂದಿಲ್ಲ, ರೈತರ ಸಂಬಂಧ ಬಂದ್ರೆ ರೈತರ ಸಮಸ್ಯೆಗಳು ಬಗೆಹರಿಸಬೇಕಿದ್ದಕ್ಕೆ ಜವಾಬ್ದಾರಿ ತಹಸೀಲ್ದಾರ್ ಬರಬೇಕು. ಕೋರ್ಟ್ ಆರ್ಡರ್ ಐತ್ರಿ, ಇದು ಮಾಡಿಕೊಡ್ರಿ ಅಂತ ಹೇಳಿ ಪತ್ರ ಹಾಕ್ಯಾರ ಸರ್. ಅವರು ನಮಗೆ ಉತ್ತರನೇ ಮಾಡ್ತಾ ಇಲ್ಲ. 2022 ಆಗಿದ್ದಕ್ಕೆ ಆದೇಶ ಕೊಡ್ತಾರೆ. ಒಳ್ಳೆಯವರು ರೆಸ್ಪಾಂಡ್ ಮಾಡ್ತಾರೆ ಅವರು. ಒಟ್ಟು ತಪ್ಪು ಗಾಡಿ ತಹಸೀಲ್ದಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ನಾವು ಬಿಡಿ ಪಾಟ್ರು ಅರಣ್ಯ ಅಧಿಕಾರಿಗಳು ಎಲ್ಲ ಬಂದಿದ್ದೀವಿ ಸರ್. ಆಲ್ರೆಡಿ ಅದಕ್ಕೆಲ್ಲ ಸರ್ ಏನೇನು ಸರ್ ಬರ್ರಿ ಸ್ವಲ್ಪ ಚರ್ಚೆ ಮಾಡಿ ಪಾಪ
ಮಹಿಳಾ ದಿನಾಚರಣೆ ಸರ್ ಈಗ ಅವರು ಅವ್ರಿಗೆ ಒಂದು ಹೇಳ್ತಾರೆ ರೀ ನೀವು ಸ್ವಲ್ಪ ಬಾರಿ ಚರ್ಚೆ ಮಾಡಕತ್ರಿ ಯಾಕಂತಂದ್ರೆ ಮಹಿಳಾ ದಿನಾಚರಣೆ ಅದ ಸುಮಾರು ಒಂದು 200-300 ಮಂದಿ ಮಹಿಳೆಯರು ಕೂತಾರ ಸುಮಾರು ಮುಂಜಾನೆ 10 ಗಂಟೆ 6 ಗಂಟೆ ದನ ಕುರಿ ನೀವು ಈ ಥರ ಹೊಲ ತೋಟದಾಗ ಇರ್ತಾರೆ ಸರ್ ಮಹಿಳೆಯರು ಸ್ವಲ್ಪ ಬಂದು ಚಲೋ ಆಗ್ತದೆ ಸರ್ ತಾವು ಸರ್ ಇದೇ ಹೇಳ್ತಾರೆ ಸರ್ ಇದೆ ಏನು ಇಂಡಿಯಾ ಇದ್ರಿ ಸರ್ ಜವಾಬ್ದಾರಿ ನಾ ಮಾತಾಡ್ತೀನಿ ಸ್ವಲ್ಪ ಇಲ್ಲಿ ಅಯ್ಯೋ ನಾಟಿಕ ಆಗ್ಬಿಟ್ಟಿರ್ತಾರೆ ಸಾಹೇಬ್ರ ನಮಸ್ಕಾರ ರೀ ಸರ್ ಸುಮಾರು ಒಂದು 500 ಜನ ಸೇರಿವಿ ಸರ್ ನಾವು ಇಲ್ಲಿ ನಿಮ್ದು ಏನೇ ಮೀಟಿಂಗ್ ಇದ್ರು ತುರ್ತು ಸಭೆ ಬಿಡ್ರಿ ಸರ್ ಇಲ್ಲಿ ತುರ್ತು ಅವಶ್ಯಕತೆ ಭಾಳ ಐತಿ ದಯವಿಟ್ಟು ನಾವು ಬರಬೇಕು ತಾವು ಮತ್ತು AC ಸಾಹೇಬ್ರು ಬರಬೇಕು ಇಲ್ಲಿಕಂದ್ರೆ ಬೇರೆ ಬೇರೆ ವಿಷಯಗಳು ಆಗ್ತಾವೆ ಸರ್ ದಯವಿಟ್ಟು ತಾವು ಬರಬೇಕು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪ್ರದೀಪ್ ಸರ್ ಬಂದಾರ ಇಲ್ಲಿ ಅವ್ರಿಗೆ ನಾವು ಇದು ತೊಂದರೆ ಮಾಡಬೇಕಾಗ್ತದೆ ದಯವಿಟ್ಟು ನಿಮ್ಗೆ ನಾವು ಐ ವಿಲ್ ರಿಕ್ವೆಸ್ಟ್ ಯು ಸರ್ ಪ್ಲೀಸ್ ಸರ್ ಬರ್ಬೇಕು ಸರ್ ಇಲ್ಲಿ ಬಂದ ಯಾಕಂದ್ರೆ ಭಾಳ ಜನ ಕೂತಾರೆ ಇಲ್ಲಿ ಎಲ್ಲ ಬಗವಣಿಗೆಗಳು ತೊಗೊಂಡಿರ್ತಾರೆ ಈಗ ಮುಂದೆ ಇದು ಹೋರಾಟನ ಉಗ್ರ ಹೋರಾಟ ತಗೋಬೇಕಾಗ್ತದೆ ದಯವಿಟ್ಟು ತಾವು ಬರ್ಬೇಕು ಇಲ್ಲಿ ಅದು ಯಾವುದೇ ಮೀಟಿಂಗ್ ಇರಲಿಕ್ಕೆ ಅರ್ಜೆಂಟ್ ಮೀಟಿಂಗ್ ಬಿಡಬೇಕು ಇಲ್ಲಿ ಬರಬೇಕು ಯಾಕಂದ್ರೆ ರೈತರ ಸಮಸ್ಯೆ ಅದು ಇದು ಸಾರ್ವಜನಿಕರ ಸಮಸ್ಯೆ ಅದ ದಯವಿಟ್ಟು ತಾವು ಬರ್ಬೇಕು ಇಲ್ಲಿ ಪ್ಲೀಸ್ ಸರ್ ಓಕೆ ಸರ್ ನಮಸ್ಕಾರ ಸರ್ ಇಲ್ರಿ ನಾವು